ಹಿಂಗಿಟ್ಕೊಂಡೆ ಮೇಲೆ ಬರೋಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಈ ವ್ಲಾಗಲ್ಲಿ ನಿಮಗೆ ಮೊದಲದಾಗಿ ಒಂದು ಸಿಂಪಲ್ ರಸಮ್ ತೋರಿಸ್ತಿದ್ದೀನಿ. ಒಂದು 2-3 ಟೊಮೊಟೊ ಹಣ್ಣು ಹಚ್ಚಿ, ಒಂದು ಈರುಳ್ಳಿ, ಇದು ಒಂದು ಹುಣಸೆ ರಸಕ್ಕೆ 1 ಸ್ಪೂನ್ ಖಾರದ ಪುಡಿ ಹಾಗೆ ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಬಾಣಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಡ್ಬೇಕು. ಆ ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಿದ್ದಂಗೆ ಕರಿಬೇವು ಸೊಪ್ಪು ಚಿಟಪಟ ಅನ್ನಿಸ್ಬೇಕು. ಅದು ನೆಕ್ಸ್ಟ್ ಆನಿಯನ್, ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದರಷ್ಟು ಸಿಂಪಲ್ ರಸಮ್ ಆ್ಯಕ್ಚುಲಿ ಬೇರೊಂದು ಯಾವುದು ಇರೋಕ್ಕೆ ಚಾನ್ಸೇ ಇಲ್ಲ. ಅಂದರೆ ನಾನು ಮೊದಲೇದಾಗಿ ಕಲ್ತಿದ್ದ ರಸಮ್ ಅಂದ್ರೇ ಇದೆ, ಅಂದರೆ ಈಸಿ. ಅದಕ್ಕೆ ಹಚ್ಚಿರೋಂತಹ ಟೊಮೊಟೊ ಹಣ್ಣು ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಇದು ಬ್ಯಾಚುಲರ್ಸ್ಗೆ ಆಗಲಿ, ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅಮ್ಮ ಇಲ್ಲ ಅಂದರೆ ನಾನು ಇದೇ ರಸಮ್ನ ಮಾಡ್ಕೋತಾ ಇದ್ದಿದ್ದು. ನಂಗೆ ತುಂಬ ಫೇವ್ರೆಟ್. ಸೊ ಇದು ಹುಣಸೆ ರಸನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಅದನ್ನು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸೊ ನಮಗೆ ಎಷ್ಟು ರಸಮ್ ಬೇಕೋ ಅಷ್ಟಕ್ಕೆ ನೀರು ಹಾಕೋಬೇಕು. ಅಂದರೆ ತುಂಬ ಜಾಸ್ತಿ ಹಾಕ್ಕೊಂಡ್ರೆ, ಅಂದರೆ ಸಿಂಪಲಾಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು MTR ರಸಮ್ ಪೌಡರ್, ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ, ಅದಕ್ಕೊಂದು ಸ್ವಲ್ಪ ಸಣ್ಣಗೆ ಏನಾದರೂ ಜೊತೆಗಿದ್ರೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಸೊ ನಮ್ಮದು ರಸಮ್ ತಿಂದು ರೆಡಿ ಆದ್ವಿ. ಎಲ್ಲಿಗೆ ಅಂದರೆ ಲಾಸ್ಟ್ ವೀಡಿಯೋಸ್ನ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ, ಮದುವೆ ವೀಡಿಯೋಸ್. ಸೊ ಅವ್ರದ್ದೇ ಬೀಗ್ರೂಟಕ್ಕೆ ಅಂತಲೇ ಹೊರಟಿದ್ದು ಮತ್ತೆ ಅದೇ ಊರಿಗೆ. ಸೊ ಇಟ್ ಈಸ್ ಮೈ ಫೇವ್ರೆಟ್ ಪ್ಲೇಸ್. ಅದನ್ನು ಹಾಕ್ಕೊಂಡ್ರೆ ಏನಾಗುತ್ತೆ? ಅದು ಮಳೆ ಅದು ಅದು ಹಿಂಗಿಟ್ಕೊಂಡೆ ಮೇಲೆ ಬರೋಲ್ಲ. ಹೌದಾ? ಹೊಸ ಟೆಕ್ನಿಕ್. ಸೊ ನಾವು ಹೊರಡೋ ವರ್ಷದಲ್ಲಿ ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ಅಂದರೆ ಫುಲ್ಲು ನೈಟಲ್ಲೇ ಹೊರಟಿದ್ದು. ಸೊ ಇದು ಕುಣಿಗಲಲ್ಲಿ ಫುಲ್ಲೆಲ್ಲ ಏನೋ ಡೆಕೋರೇಷನ್ ಮಾಡಿದರು. ಯಾವ ಪರ್ಪಸ್ಸಿಗೆ ಡೆಕೋರೇಟ್ ಮಾಡಿದರು ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಫುಲ್ ಲೈಟಿಂಗ್ಸಲ್ಲಿ ಇತ್ತು. ಸೊ ನೆಕ್ಸ್ಟ್ ನಾವು ಹೋಗಿದ್ದು ನಮ್ಮ ಉಂಗುರ. ಸೊ ಅಲ್ಲಿ ಬಂದು ಒಂದು ಹಾಗೆ ಆರ್ಕೆಸ್ಟ್ರಾ ನಡೀತಾ ಇತ್ತು. ಸೊ ಹೋದ್ವಿ. ಆಲ್ ಆಫ್ ಅ ಸಡನ್ ಇದು ಈ ಪರ್ಫಾರ್ಮೆನ್ಸ್ ಬಂತು. ಇಟ್ ಮೀನ್ಸ್ ಕಾಂತಾರ. ಅದು ಸಂಹವ್ ಇದು ಎಷ್ಟು ಸರಿ ಅನಿಸುತ್ತೆ ತಪ್ಪು ಅನಿಸುತ್ತೆ ಅಂತ ಗೊತ್ತಿಲ್ಲ. ಬಟ್ ಎಲ್ಲಂದ್ರೆ ಅಲ್ಲಿ ಹೀಗೆ ದೈವ ನರ್ತನೆ ಮಾಡೋದು ಅಷ್ಟು ಸರಿ ಅಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಅದು. ಬಟ್ ಲೈವ್ ಆಗಿ ನೋಡಿದ್ದು ತುಂಬ ಖುಷಿ ಅಂತೂ ಅನ್ನಿಸ್ತು ಪರ್ಸ್ನಲಿ. ವೈ ಬಿಕಾಸ್ ಆ ದೈವನ ನೋಡೋದು ಅದರದ್ದೇ ಆದಂತಹ ಒಂದು ಸ್ಥಳಗಳಿಗೆ ಹೋಗಿ ನೋಡೋದೇ ಬೇರೆ ಇರುತ್ತೆ. ಬಟ್ ಈ ಥರ ಆರ್ಕೆಸ್ಟ್ರಾದೆಲ್ಲ ಒಂದು ವ್ಯಾಪಾರ ಮಾಡ್ಕೊಂಬಿಟ್ಟಿದಾರಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂದರೆ ಯಾವುದೇ ದೈವಗಳದೇ ಆದರೂ ಅದರದ್ದೇ ಆದಂತಹ ಮಹತ್ವಗಳಿರುತ್ತೆ. ನನ್ನ ಪ್ರಕಾರ ಇದು ತಪ್ಪು ಅಂತ ಅನ್ನಿಸ್ತು. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ಒಂದು ಕಮೆಂಟ್ ಮಾಡಿ. ಸೊ ಅದೇ ರೀತಿ ಆರ್ಕೆಸ್ಟ್ರಾ ನೋಡೋದು ತುಂಬ ವರ್ಷನೇ ಆಗೋಗ್ಬಿಟ್ಟಿತ್ತು. ಮೋಸ್ಟ್ ಪ್ರಾಬಬಲಿ ನಮ್ಗೆ ಬ್ಯಾಂಗ್ಳೂರು ಸೈಡೆಲ್ಲ ಒಂದು ಸ್ವಲ್ಪ ಇರುತ್ತೆ. ಬಟ್ ಆದರೂ ಅಲ್ಲಿ ಜನಗಳು ಸೇರಿ ನೋಡೋ ರೀತಿಯೇ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ ಮನೆ ಜೊತೆ ಎಲ್ಲರ ಜೊತೆನೂ ನೈಟ್ ಹೋಗಿದ್ದಿದೆ ಫಸ್ಟ್ ಟೈಮ್. ಸೊ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಎಲ್ಲರ ಜೊತೆನೂ ಬಂದ್ವಿ. ಸೊ ನೈಟ್ ಇವೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ ಆಲ್ರೆಡಿ 12:30 ಆಗಿತ್ತು. ನಮ್ಮ ಪುಟಾಣಿಗೆ ಚಾರು ಎಲ್ಲರನ್ನೂ ಫುಲ್ ಕವರ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ವಿ. ಸೊ ಇದು ಮಾರ್ನಿಂಗ್ ಸ್ಟಾರ್ಟ್ ಆಯಿತು. ಹಳ್ಳಿ ಮನೆ ಅಂದರೆ ಗೊತ್ತಲ್ಲ, ಹಂಡೆ ಒಲೆಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ರೆಡಿ ಆಗೋಕ್ಕಿಂತ ಮುಂಚೆ ಹಂಡೆ ಒಲೆಯಲ್ಲಿ ಬಿಸಿ ನೀರಂತೂ ಫಸ್ಟ್ ಕ್ಲಾಸಾಗಿ ರೆಡಿ ಆಗಿರುತ್ತೆ. ಸೊ ನನಗಂತೂ ಇದು ಫೇವ್ರೆಟ್ ಸ್ಪಾಟ್. ಕಾಫಿ ಕುಡಿತಾ ಆರಾಮಾಗಿ ಕಾಫಿ ಎಂಜಾಯ್ ಮಾಡ್ತಿದ್ದೆ ನೇಚರ್ ಜೊತೆ. ಸೊ ಹಾಗೆ ನಿಮಗೆ ಇವತ್ತು ನಮ್ಮ ಊರಲ್ಲಿರುವಂತಹ ಮನೆ ಅನ್ನೋ ಒಂದು ಹಾಗೆ ಚಿಕ್ಕದಾಗಿ ಒಂದು ಹೋಮ್ ಟೂರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಹಳ್ಳಿ ಮನೆ. ಸೊ ಎಂಟ್ರಿ ಆಗಿದ ತಕ್ಷಣ ಒಂದು
ಅಂಗಳ ಥರ. ಅಂಗಳ ಆಗಿದ ತಕ್ಷಣ ನೆಕ್ಸ್ಟ್ ಬರೋದು ನಮ್ಮ ಅಡುಗೆ ಮನೆ, ಚೊಕ್ಕ ಅರಮನೆ ಪುಟ್ಟ ಅಡುಗೆ ಮನೆ ಅಂತ ಅಷ್ಟು ಸುಂದರವಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಹಾಲು. ಸೊ ಅಲ್ಲೇ ದೇವ್ರ ಮನೆ, ಸಪ್ರೇಟಾಗಿ ಯಾವುದೇ ರೀತಿ ದೇವ್ರ ಮನೆ ಅಂತ ಏನೂ ಇಲ್ಲ. ಸೊ ಆ್ಯಕ್ಚುಲಿ ಬಂದು ಸುನಿಯವ್ರ ಬಾಲ್ಯದೆಲ್ಲ ಕಳೆದಿರೋದು ಇದೇ ಮನೆಯಲ್ಲೇ. ಅಂದರೆ ಅವ್ರ ಅಜ್ಜಿ ಮನೆ ಅಂತ ಇದೆ ಕಂಪ್ಲೀಟಾಗಿದ್ದಿದ್ದು. ಅಂದರೆ ಅವ್ರದ್ದು ತುಂಬ ಮೆಮೊರೀಸ್ಗಳಂತೂ ಸಕ್ಕತ್ತಾಗಿದೆ. ಸೊ ನೋಡಿ, ಮನೆ ಸುತ್ತಮುತ್ತ ಹಚ್ಚ ಹಸಿರು. ನನಗೆ ಯಾವ ಕಾರಣಕ್ಕೆ ತುಂಬ ಇಷ್ಟ ಆಗುತ್ತೆ ಈ ಜಾಗ ಅಂದರೆ ಇದೇ ಕಾರಣಕ್ಕೇ. ಸೊ ಒಳಗಡೆ ಇನ್ನೊಂದು ಎಂಟ್ರಿ ಆದರೆ ಇನ್ನೊಂದು ಚಿಕ್ಕ ರೂಮ್ ಇದೆ. ಸೊ ಏನೇ ಅಂದರೂ ಆ ಮನೆ ಹೇಗಾದರೂ ಇರಲಿ, ಮನೇಲಿರೋ ವಾತಾವರಣ, ಮನೆ ಸುತ್ತ ಇರೋ ವಾತಾವರಣ ಅದಂತೂ ಬ್ಯೂಟಿಫುಲ್ ಆಗಿರುತ್ತೆ. ನೆಕ್ಸ್ಟ್ ಆಚೆ ಬಂದರೆ ಬಸ್ಲು ಮನೆ. ಸೊ ಇದರಲ್ಲಿ ಇನ್ನೂ ಒಂದು ಏನು ಹಂಡೆ ಒಲೆ ಮತ್ತು ಪ್ಲಸ್ ತೊಟ್ಟಿ ಇರುತ್ತೆ. ಯಾವಾಗಲೂ ನೀರು ಅಲ್ಲೇ ಬರುತ್ತೆ. ಆ್ಯಂಡ್ ಹಿಂದೆ ಬಂದಿದ್ದ ತಕ್ಷಣ ಫುಲ್ ತೋಟ, ಅಡಿಕೆ ತೋಟ, ಅದರಲ್ಲಿ ಹೊಂಬಾಳೆ ಸ್ಮೆಲ್ ಅಂತೂ ಆಚೆ ಬಂದಿದ್ದ ತಕ್ಷಣ ಹೇಗಿರುತ್ತೆ ಅಂದರೆ ಅಷ್ಟು ಸೂಪರಾಗಿರುತ್ತೆ. ಸೊ ನೆಕ್ಸ್ಟು ಎಲ್ಲರೂ ಹೊರಟಿದ್ದು ಹುಡುಗಿ ಮನೆ, ಮದುವೆ ಆಗಿದ್ರಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ವಿ ಟಿಫನ್ಗೆ ಅಂತ. ತುಂಬ ದೂರ ಏನಿಲ್ಲ, ಸೊ ಹತ್ರನೇ ಇದ್ದಿದ್ದು. ಸೊ ಎಲ್ಲರೂ ರಾಣಿ, ನನ್ನ ಮಗಳು ಆ್ಯಕ್ಚುಲಿ ಶ್ರೀನಿ ಇದ್ದರೆ ನನ್ನ ಜೊತೆ ಬರೋದೇ ಇಲ್ಲ. ಸೊ ಅವಳು ಹೋದಳು. ಸೊ ನಮಗೆ ಸ್ಪೆಷಲಾಗಿ ಕಾಲು ಸೊಪ್ಪು ಮತ್ತು ನಮ್ಮ ಗೌಡ್ರ ಮನೆ ಬೀಗ್ರೂಟ ಅಂದರೆ ಅದೇ ಅಲ್ವಾ, ಮಟನ್ ಚಿಕನ್ ಇಟ್ ಈಸ್ ಫೇಮಸ್. ಬಟ್ ಇದು ಮಾರ್ನಿಂಗ್ ಟಿಫನ್ಗೆ ಇಡ್ಲಿ ಮತ್ತು ಕಾಲು ಸೂಪ್ ಮಾಡಿಸಿದ್ದು. ಸೊ ಕುಡ್ಕೊಂಡು ಬಂದ್ವಿ. ಇದು ನೆಕ್ಸ್ಟು ಬೀಗ್ರೂಟಕ್ಕೆ ರೆಡಿ ಆಗಿದ್ರು ಎಲ್ಲರೂ. ಸೊ ಎಲ್ಲ ಊಟ ಎಲ್ಲ ಎಲ್ಲ ಒಂದು ರೌಂಡ್ ಹರಟೆ ಹೊಡೆದ್ರು ಬಿಟ್ಟು. ಈ ಕಂಪ್ಲೀಟ್ ವೀಡಿಯೋಸ್ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಚಾರು ಅಂತೂ ತುಂಬ ಟಾರ್ಚರಿಂಗ್ ಅನಿಸ್ಬಿಟ್ಲು ಈ ಸಲ. ಹಾಗೆ ರಿಟರ್ನ್ ನೋಡಿ ಎಷ್ಟು ಚೆಂದ ಮಾಡಿದರು ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಅದು ಸಮುದ್ರ ಮಂಥನ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಡೆಕೋರೇಟ್ ಮಾಡಿದರು. ರೋಡ್ ಪೂರ್ತಿ ಇದೇ ರೀತಿ ಇತ್ತು, ಒಂಥರ ಸಕ್ಕತ್ತಾಗಿತ್ತು. ಹಾಗೆ ಬರ್ತಾ ಊರಿಂದ ಫ್ರೆಶ್ ಆಗಿ ತರಕಾರಿಗಳನ್ನ ತೊಗೊಂಡು ಬಂದಿದ್ವಿ ಮಾಗಡಿಯಿಂದ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನೈಟ್ ಒಂದು ಬರ್ಡೇ ಪಾರ್ಟಿ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ವೆರಿ ಗುಡ್. ಎಲ್ಲರೂ ಸೀಮಾಂಡಿ ನೋಡಿ, ಎಲ್ಲ ಚೀಸ್ ಹೇಳಿ. ಪಿಜ್ಜಾ ಬೇಕಿದ್ರೆ ಪಿಜ್ಜಾನು ಹೇಳ್ಬೋದು. ಪಿಜ್ಜಾ ಹೇಳು, ಏನ್ ಬೇಕು ಹೇಳು. ಹೇಳು. ನಂದು ಇದೊಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್.